ಅಕ್ಕಿ ಎಷ್ಟು ತಗೊಂಡಿದ್ದೀರಾ? 1 kg. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈಗಾಗಲೇ ನನ್ನ ತಮ್ಮನೆಲ್ಲ ನೋಡಿದ್ದೀರಾ, ನಾವು ಸ್ಕೂಲ್ ಫ್ರೆಂಡ್ಸ್ ಸೇರಿ ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಅಂತ ಹೇಳ್ತೀನಿ. ಬಟ್ ನಾವು ಯಾರ್ಯಾರು ಸ್ಕೂಲ್ ಫ್ರೆಂಡ್ಸು ಅನ್ನೋದನ್ನು ತಿಳ್ಕೊಬೇಕು ಅಂದರೆ ನೀವು ಲಾಸ್ಟ್ವರೆಗೂ ನೋಡಲೇಬೇಕು ಈ ವಿಡಿಯೋನ. ಸೊ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ನನ್ನ ಫ್ರೆಂಡ್ ಮನೆಗೆ ರೀಚ್ ಆದೆ. ಸೊ ನಾವು ಅಲ್ಲಿಂದ ಹೊರಟಿದ್ವಿ. ಸೊ ನಾವಿವತ್ತು ಅಲ್ಲೇ ಲಂಚ್ನ ಪ್ರಿಪೇರ್ ಮಾಡ್ಕೊಂಡು ತಿನ್ನೋ ಥರ ಇತ್ತು. ಸೊ ನೀವು ನೋಡ್ಬೋದು, ಇಲ್ಲಿ ಎಲ್ಲ ಐಟಮ್ಸ್ನ ನಾವು ಮನೆಯಿಂದನೇ ತೊಗೊಂಡೋಗಿದ್ವಿ. ಪ್ರತಿ ವರ್ಷ ಒಂದೊಂದು ಪ್ಲೇಸ್ನ ನಾವು ಎಕ್ಸ್ಪ್ಲೋರ್ ಮಾಡ್ತಿದ್ವಿ. ಸೊ ಈ ವರ್ಷ ಯಾವ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ ಅನ್ನೋದನ್ನ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಅಲ್ಲಿವರೆಗೂ ನೀವು ತಪ್ಪದೆ ವಾಚ್ ಮಾಡಬೇಕು ವಿತೌಟ್ ಸ್ಕಿಪ್ಪಿಂಗ್. ಮಾರ್ನಿಂಗ್ ವ್ಯೂನ ಎಂಜಾಯ್ ಮಾಡ್ತಾ ನಾವು ಕನಕಪುರಕ್ಕೆ 8:30ಗೆ ತಲುಪಿದ್ವಿ. ಸೊ ಅಲ್ಲಿಂದ ಟಿಫನ್ ಮಾಡೋಣ ಅಂತ ಟಿಫನ್ಗೆ ನಿಲ್ಸಿದ್ರು, ಕೆಟ್ಟದಾಗಿತ್ತು, ಒಂಚೂರು ಚೆನ್ನಾಗಿರಲಿಲ್ಲ. ಇನ್ನೇನು ಮಾಡೋದು ಅಂತ ಒಂಚೂರು ತಿನ್ಕೊಂಡು ನಾವು ಅಲ್ಲಿಂದನೇ ಹೊರಟ್ವಿ. ಸೊ ಹೋಗ್ಲಿ ಅಂತ ಹಂಗೆ ತಿನ್ಕೊಂಡು ಹೋಗ್ತಾ ಅಲ್ಲೇ ಆನ್ ದ ವೇಲಿ ನಮ್ಮ ಫ್ರೆಂಡ್ನ ಸ್ವಂತ ಅಣ್ಣ ಅವರ ಫಾರ್ಮ್ ಹೌಸ್ ಇತ್ತು. ಅದನ್ನ ಸ್ವಲ್ಪ ಮಾತಾಡಿಕೊಂಡು ಅವ್ರ ಪ್ಲೇಸ್ನು ಸ್ವಲ್ಪ ನೋಡಿಕೊಂಡು ನಾವು ಹೊರಡೋಣ ಅಂತ ಅಂದ್ಕೊಂಡು. ಬಿಕಾಸ್ ಈಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಸಜೆಸ್ಟ್ ಮಾಡಿದ್ದೆ ಇವರ ಅಣ್ಣ. ಸೊ ಹಾಗಾಗಿ ಅವ್ರನ್ನ ಹೋಗಿ ಮಾತಾಡಿಸ್ಕೊಂಡು ಹಾಗೆ ಅವರ ಜಾಗ ಕೂಡ ನನ್ನ ಫ್ರೆಂಡ್ ತೋರಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ನಮ್ಮ ಜಾಗದ ಕಡೆಗೆ. ಸೊ ಇವಳು ಈಗ ಅಲ್ಲಿ ಹೋಗಿ ಏನು ಹುಡುಕ್ತಾ ಇದ್ದಾಳೆ ಅಂತ ನೀವು ಅನ್ಕೋಬೋದು. ಏನಪ್ಪ ಅಂದರೆ ಈಗ ನೋಡ್ತೀರಾ, ನೆಕ್ಸ್ಟ್ ನೋಡ್ತಾ ಇರಿ, ಹಾಗೆ ಏನು ಹುಡುಕ್ತಾಳೆ ಅಂತ ಗೊತ್ತಾಗುತ್ತೆ ನಿಮಗೆ. ಈ ಥರ ವೆಸ್ಟರ್ನ್ ಡ್ರೆಸ್ ಹಾಕ್ಕೊಂಡು ಸೌದೆ ಹುಡುಕ್ಬೇಕು ಅಂದರೆ ಅದು ಇವಳಿಗೆ ಮಾತ್ರ ಸಾಧ್ಯ. ಚೆನ್ನಾಗಿರೋದು ಇಸ್ಕೋ, ಪೂರ್ತಿ ಒಣಗಿರೋದು ನೋಡ್ಕೊಂಡು ಜಾಸ್ತಿ ಎತ್ಕೊಂಗೆ ಹೆಗ್ಲ ಮೇಲೆ ಎತ್ತಕ್ಕೋ. ಹಾಂ ಚೆನ್ನಾಗೇ ಆಗುತ್ತದು. ಸರಿ ಅಂತೇಳಿ ಆ ಸೌದೆನೆಲ್ಲ ಎತ್ಕೊಂಡು ಕಾರ್ಗೆ ಹಾಕ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು. ಸೊ ಇಲ್ಲಿಂದ ಅಂತೂ ರೋಡು ಸಕ್ಕದಾಗಿತ್ತು. ಒಂದು ಒಳ್ಳೆ ಬ್ಯೂಟಿಫುಲ್ ಆದ ವ್ಯೂ ಅಂತಲೇ ಹೇಳ್ಬೋದು ಇದು. ಸೊ ನೀವು ನೋಡ್ಬೋದು ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂತ ರೋಡ್ ಅಥವಾ ವ್ಯೂನ ಎಷ್ಟು ಕ್ಲಿಯರಾಗಿ ಎಂಜಾಯ್ ಮಾಡ್ತಾ ಅಂತೂ ನಾವಂತೂ ಹೋಗ್ತಿದ್ವಿ. ಬೆಳಗಿನ ಜಾವ ವೆದರ್ ಅಂತೂ ಕೂಲಾಗೇ ಇತ್ತು. ಸೊ ನೀವು ನೋಡ್ಬೋದು ನಮ್ಮ ದಾರಿ. ಆ್ಯಂಡ್ ಆಲ್ಸೋ ಇದು ಸ್ಕೂಲ್ ಫ್ರೆಂಡ್ಸ್ ನಾವು ಯಾವಾಗಲೂ ಹೊರಡ್ತಾ ಇರ್ತೀವಿ. ನಮ್ಮದು ಚಿಕ್ಕ ಸರ್ಕಲ್ ಆಗಿರೋದ್ರಿಂದ ನಾವೇನಾದರೂ ಎಲ್ಲಾದರೂ ಹೋಗಬೇಕು ಅಂತಂದರೆ ಪ್ಲ್ಯಾನ್ ಮಾಡಿಕೊಂಡು ಕೇಳ್ತೀವಿ, ನೀವು ಬರ್ತೀರಾ, ಈ ಥರ ಹೋಗ್ತಾ ಇದ್ದೀವಿ, ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ. ಸೊ ಅವ್ರಿಗೂ ಇಷ್ಟ ಆದರೆ ಅವ್ರನ್ನೂ ಎತ್ತಕೊಂಡು ಹೋಗ್ತಾ ಇರ್ತೀವಿ. ಸೊ ನೀವು ಕೂಡ ಹೀಗೆ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಜೊತೆ ಹೋಗಿದ್ರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟಲ್ಲಿ ಡ್ರಾಪ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೂ ಯಾರಾದರೂ ಹೋಗಬೇಕು ಸ್ಕೂಲ್ ಫ್ರೆಂಡ್ಸ್ ಜೊತೆ ಟ್ರಿಪ್ನ ಅಂತ ಯೋಚನೆ ಮಾಡ್ತಾಯಿದ್ರೆ ದಯವಿಟ್ಟು ಹೋಗಿ ಅಂತ ಹೇಳ್ತೀನಿ. ಬಿಕಾಸ್ ಹಳೆ ನೆನಪುಗಳನ್ನ ಮೆಲ್ಕು ಹಾಕೋದೇ ಒಂಥರ ಚೆಂದ ಆಗಿರುತ್ತೆ. ಆ್ಯಂಡ್ ಹಾಗೆ ಈ ವೆದರ್ನ ಎಂಜಾಯ್ ಮಾಡ್ತಾ ಪೀಸ್ಫುಲ್ಲಾಗಿ ಕಾಮಾಗಿರ್ತಾರೆ. ಯಾಕಂದರೆ ನಮ್ಮ ಬೆಂಗಳೂರು ಟ್ರಾಫಿಕ್ ಸೌಂಡ್ ಕೇಳಿ ಸಾಕಾಗಿರುತ್ತೆ. ಪೀಸ್ಫುಲ್ ಆದ ಒಂದು ವೆದರ್ನ ನೋಡಿದ್ರೆ ಸಾಕು, ಮನಸ್ಸಿಗೆ ಏನೋ ಒಂಥರ ಖುಷಿ ಆಗಿಬಿಡುತ್ತೆ. ಸೊ ನಾವು ಹೋಗಿದ್ದು 2 ಕಾರ್ಸಲ್ಲಿ. ನಮ್ಮದು ಯಾವಾಗಲೂ ಬಜೆಟ್ ಫ್ರೆಂಡ್ಲಿ ಟ್ರಿಪ್ಪೇ ಆಗಿರುತ್ತೆ. ರಿಸರ್ಚ್ ಎಲ್ಲ ಮಾಡಿಕೊಂಡು ನಾವು ಯಾವ್ಯಾವ ಪ್ಲೇಸ್ನ ನೋಡ್ಕೊಂಡು ಹೋಗಬೇಕು ಅಂತ ಪ್ರತಿ ಸತಿನೂ ಹೋಗ್ತಾನೆ ಇರ್ತೀವಿ. ಸೊ ಎಸ್, ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ. ಸೊ ಎಸ್, ನಾವು ಬಂದಿದ್ದು ದಬ್ಬಗುಡಿ ಅಂತ ತಮಿಳ್ನಾಡು ಪ್ಲೇಸ್ ಇದು. ಸೊ ಇಲ್ಲಿ ಸುಮಾರು ಜನ ಅವತ್ತು ಹೊಸ ವರ್ಷ ಆಗಿದ್ದರಿಂದ ತುಂಬ ಜನ ಬಂದಿದ್ದರು. ಸೊ ಎಲ್ಲರೂ ಚೆಕ್ ಮಾಡಿ ಅಲ್ಲಿ ಬಿಡೋದು ಫಾರೆಸ್ಟ್ ಆಫೀಸಿಂದ. ಇಲ್ಲಿಂದನೇ ಆಫ್ ರೋಡ್ ಶುರು ಆಗುತ್ತೆ. ಸೊ ನೀವು ನೋಡ್ಬೋದು ಕ್ಲಿಯರಾಗಿ ರೋಡ್ನ. ಹನುಮಂತಜಿ ಅಲ್ಲಾಡ್ತಾ ಇರೋದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ. ತುಂಬ ಅಂದರೆ ತುಂಬಾ ಹದಗೆಟ್ಟಿತ್ತು ಅಂತಲೇ ಹೇಳ್ಬೋದು. ಮೇ ಬಿ ಇವರು ಬೇಕು ಅಂತಲೇ ಇದೇ ರೋಡ್ನೇ ಇಟ್ಟಿದ್ದಾರೆ ಈ ಥರ ಆಫ್ ರೋಡಾಗಿ. ಸೊ ತುಂಬ ರೋಡ್ ಉದ್ದಕ್ಕೂ ಇದೇ ಥರನೇ. ಒಂದು ಚೂರು ಚೆನ್ನಾಗಿರಲಿಲ್ಲ ರೋಡು. ಸೊ ಕೇರ್ಫುಲ್ಲಾಗಿ, ಬಟ್ ಅಲ್ಲಿರೋರಂತೂ 2 ವೀಲರಲ್ಲೇ ಜಿಗ್ ಜ್ಯಾಕ್ ಅಂತ ಓಡೋಗ್ತಾ ಇದ್ರು. ಬಟ್ ನಾವು ಕಾರಲ್ಲಿ ನಿಧಾನಕ್ಕೆ ಹೋಗ್ಕೊಂಡು ಆಫ್ ರೋಡ್ನ ಎಂಜಾಯ್ ಮಾಡಿಕೊಂಡೇ ಹೋಗ್ತಾ ಇದ್ವಿ. ಸೊ ಇದು ದಬ್ಬಗುಳಿ ಅಂತ ಬರುತ್ತೆ ಹೆಸರು, ತಮಿಳ್ನಾಡು. ನಮಗೆ ಈ ಕಡೆ ಕನ್ನಡ, ಆ ಕಡೆ ತಮಿಳ್ನಾಡು ಇರುತ್ತೆ. ಆಲ್ಮೋಸ್ಟ್ ನಿಯರೆಸ್ಟ್ ಇದು ನೋಡ್ಬೋದು ಮಹದೇಶ್ವರ ಬೆಟ್ಟ ಅದೇನು ಬರುತ್ತೆ ದೇವಸ್ಥಾನ, ಅದರ ಹತ್ರನೇ ಬರುತ್ತೆ ಪ್ಲೇಸ್. ಫ್ಯಾಮಿಲಿ ಒನ್ ಡೇ ಔಟಿಂಗ್ ಅಂತೂ ಈ ಪ್ಲೇಸ್ನ ಮಾಡಿಸಿದ ಅಂತಲೇ ಹೇಳ್ಬೋದು. ಸೊ ಎಸ್, ಫೈನಲಿ ನಮ್ಮ ಪ್ಲೇಸ್ಗೆ ರೀಚ್ ಆದ್ವಿ. ನೀವು ನೋಡ್ಬೋದು ಇಲ್ಲಿ ರೀಚ್ ಆದಮೇಲೆ ಯಾವ ಪ್ಲೇಸಲ್ಲಿ ಅಡುಗೆ ಮಾಡೋಣ ಅಂತ ನೋಡ್ತಾ ಇದ್ವಿ. ಸೊ ಫೈನಲಿ ಇದೊಂದು ಪ್ಲೇಸು ಚೆನ್ನಾಗಿ ಅನ್ನಿಸ್ತು. ಮರ ಎಲ್ಲ ಇತ್ತು, ನೆರಳಿತ್ತು ಅಂದ್ಬಿಟ್ಟು. ಸೊ ಇಲ್ಲೇ ಸೌದೆ ಕೂಡ ಸಿಗ್ತಾ ಇತ್ತು. ಸೊ ಹಾಗಾಗಿ ಸಾಮಾನೆಲ್ಲ ಇಳಿಸ್ಕೊತಾ ಇದ್ವಿ, ಅಡುಗೆ ಸಾಮಾನುಗಳು. ಸೊ ದೆನ್ ಮತ್ತು ಸೌದೆಗೆ ಅಲ್ಲೇ ಒಂದು ರೆಡಿಯಾಗಿ ಕಲ್ಲಿತ್ತು. ಸೊ 3 ಕಲ್ಲು ಯಾರೋ ಮುಂಚೆ ಮಾಡಿ ಹೋಗಿದ್ರು. ಸೊ ಅದೇ ಕಲ್ಲು ಮೇಲೇ ನಾವು ಇಟ್ಟು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ನಮ್ಮ ಹುಡುಗರು ಎಲ್ಲರೂ ಅಡುಗೆ ಸಾಮಾನ ಇಳಿಸ್ಕೊಂಡು ಅಡುಗೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ರು. ಅಷ್ಟೊತ್ತಿಗೆ ನಮ್ಮ ಹುಡುಗಿಗೆ ಹೊಟ್ಟೆ ಹಸಿ ಆಗಿಬಿಟ್ಟು ಕರ್ಕೊಂಡು ಬಂದು ತಿನ್ನಿಸ್ತಾಳೆ ಅಂತೆ. ಅಕ್ಕಿ ಎಷ್ಟು ತಗೊಂಡಿದ್ದೀರಾ? 1 kg. हाय का ना लगता था कि तुझे अच्छा, लेकिन अगर तू नहीं देखता था तो
Oh, Camille va full fast में. आदत है उनको तो सिगरेट पीने में कैसा फास्ट वैसा ಅಲ್ಲೆಲ್ಲ ಹೋಯ್ತವ್ರೆ. ಅಷ್ಟೊತ್ತಿಗೆ ನಮ್ಮ ಮಂಗಣ್ಣನಗಳು ನೋಡ್ಬೋದು ಇಲ್ಲಿ ಎಂಟ್ರಿ ಕೊಟ್ಟರು ಏನಾದರೂ ಸಿಗುತ್ತೆ ಅಂತ. ಅಷ್ಟೊತ್ತಿಗೆ ನಾವೆಲ್ಲ ಕವರ್ ಮಾಡ್ಕೊಂಡ್ವಿ ನೀಟಾಗಿ. ಸೊ ಏನೂ ಸಿಕ್ಕಲಿಲ್ಲ ಅವ್ರಿಗೆ. ಅಷ್ಟೊತ್ತಿಗೆ ಅಲ್ಲಿ ಕಾರ್ ಹತ್ರ ಏನಾದರೂ ಸಿಗುತ್ತಾ ಅಂತಲೂ ಹೋದರು, ಬಟ್ ಅಲ್ಲೂ ಏನೂ ಸಿಗಲಿ. ಬಟ್ ಪುಟಾಣಿ ಮಂಗಗಳು ಎಲ್ಲೋ ಚೆನ್ನಾಗಿ ಆಟಾಡ್ತಾ ಇದ್ವು. ಅಷ್ಟರಲ್ಲಿ ನಾವು ಮತ್ತೊಂದು ಕಡೆ ಒಲೆ ಹಚ್ಚಿ ಆಗಲೇ ಅನ್ನಕ್ಕೂ ಇಟ್ಟಾಯಿತು. ಸೊ ನಾವಿಲ್ಲಿ ಮಾಡ್ತಾ ಇರೋದು ಇವತ್ತು ಬಿರಿಯಾನಿ ಆ್ಯಂಡ್ ಚಿಕನ್ ಫ್ರೈ. ಸೊ ಬಿರಿಯಾನಿ ಬಂದು ನಮ್ಮ ಮಿಸ್ಬಾ ಅವ್ರು ಮಾಡ್ತಾಯಿದ್ದಾರೆ, ಚಿಕನ್ ಫ್ರೈ ಬಂದು ನಾನು ಮಾಡ್ತೇನೆ. ಸೊ ನಾವು ಈ ಥರ ಹೊರಗಡೆ ಬಂದಾಗ ಜಾಸ್ತಿ ನಾವೇ ಮಾಡ್ಕೊಂಡು ತಿನ್ನೋ ಥರ ಪ್ರಿಫರ್ ಮಾಡ್ತೀವಿ, ಬಿಕಾಸ್ ಜಾಸ್ತಿ ಹೋಟೆಲ್ಗೆಲ್ಲ ನಾವು ಇದು ತಿನ್ನೋದಿಲ್ಲ. ಅದಕ್ಕೆ ನಾನು ಫಸ್ಟೇ ಹೇಳಿದೆ, ಇದು ಬಜೆಟ್ ಫ್ರೆಂಡ್ಲಿ ಟ್ರಿಪ್ ಆಗಿರುತ್ತೆ ನಮ್ಮದು ಯಾವಾಗಲೂ ನಾವು ಎಲ್ಲಿ ಹೋದ್ರೂ. ಸೊ ನಾವು ಎಲ್ಲೇ ಹೋದ್ರೂ ಗ್ರೂಪಾಗಿ ಶೇರಿಂಗ್ ಅಂತ ಮಾಡ್ಕೊಂಡು ಹೋಗ್ತೀವಿ. ಸೊ ಎಲ್ರಿಗೂ ಈಸಿ ಆಗುತ್ತೆ, ಆವಾಗ ಅದು ಕಮ್ಮಿ ಬಜೆಟಲ್ಲೂ ಬೀಳುತ್ತೆ ಅಂತ. ಒಂದು ಕಡೆ ನಾನು ಫ್ರೈಗೆ ರೆಡಿ ಮಾಡ್ಕೊತಾ ಇದ್ದೆ, ಕೊತ್ತಂಬರಿ ಪುದೀನ ಎಲ್ಲ ಬಿಡಿಸ್ಕೊತಾ ಇದ್ದೆ. ಯಾಕಂದರೆ ನಾವೆಲ್ಲ ಬ್ಯಾಂಗ್ಳೂರಿಂದನೇ ಬರ್ತಾ ಏನೇನು ಸಾಮಾನು ಬೇಕು ಅಂತ ತಂದುಬಿಟ್ಟಿದ್ವಿ. ಲೈಟಾಗಿ ಅಡುಗೆ ಮಾಡಿಕೊಂಡು ತಿನ್ನೋವಂಥದ್ದು, ಜಾಸ್ತಿ ಏನು ಮಸಾಲೆ ಹಾಕಲ್ಲ ನಾವು. ಸೊ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ರೈಸೆಲ್ಲ ತೊಳ್ಕೊಂಡು ನೀಟಾಗಿ ಇವಾಗ ಬಿರಿಯಾನಿಗೆ ಹಾಕ್ತಾಯಿದ್ದೀವಿ. ಸೊ ನೋಡ್ಬೋದು ಇಲ್ಲಿ ಎಲ್ಲರೂ ನಾವು ಹೆಲ್ಪ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ. ಸೊ ಅದ್ರ ಜೊತೆಗೆ ಇನ್ನೇನು ರೈಸ್ ಆಗೇ ಹೋಯಿತು. ಸೊ ಅಷ್ಟೊತ್ತಿಗೆ ನಾವು ಚಿಕ್ಕ ಗ್ಯಾಸ್ ತಂದಿದ್ವಿ. ಸೊ ಆ ಗ್ಯಾಸಲ್ಲಿ ನಾವು ನೋಡ್ಬೋದು ನನ್ನ ಪಕ್ಕದಲ್ಲಿ ಇರೋದು, ಆ ಗ್ಯಾಸಲ್ಲಿ ನಾವು ಚಿಕನ್ ಫ್ರೈ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡು ಗ್ಯಾಸ್ ಮೇಲೆ ಕೂಡ ಇಟ್ಟು ಚಿಕನ್ ಫ್ರೈ ಕೂಡ ರೆಡಿ ಆಯಿತು. ಸೊ ನಾವು ಊಟಕ್ಕೆ ಕೂತ್ಕೊಂಡಾಗ 3 ಗಂಟೆ ಆಗಿತ್ತು. ಸೊ ಆಮೇಲೆ ನೀಟಾಗಿ ಜಾಗನೆಲ್ಲ ಕ್ಲೀನ್ ಮಾಡಿಕೊಂಡು ನಾವು ಡಸ್ಟ್ಬಿನ್ ಕವರ್ನ ಮುಂಚೆನೇ ತೊಗೊಂಡು ಹೋಗಿದ್ವಿ. ಸೊ ಅದರಲ್ಲಿ ಎಲ್ಲನೂ ಕಸ ಹಾಕ್ಕೊಂಡು ನೀಟಾಗಿ ಇಟ್ಬಿಟ್ಟು ಬರಬೇಕಾಗತ್ತೆ. ಅದು ಕೂಡ ನಮ್ಮ ಕರ್ತವ್ಯ ಆಗುತ್ತೆ, ಯಾಕಂದರೆ ಪರಿಸರನ ಕೂಡ ನಾವು ಹಾಳು ಮಾಡಬಾರ್ದು, ರೈಟ್? ಸೊ ನಾವು ತಂದಿದ್ದು 1 kg ರೈಸು, ಚಿಕನ್ ಒಂದು 2 kgs ತಂದಿದ್ವಿ. ಸೊ 6 ಜನಕ್ಕೆ ಆಗುವಂಥ ಊಟ ಇದು. ಸೊ ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಅಂತ ನೋಡಿಕೊಂಡು ತಂದ್ವಿ. ಸೊ ಈಗ ನೋಡ್ಬೋದಿಲ್ಲಿ ನನ್ನ ಚಿಕನ್ ಫ್ರೈ ಎಷ್ಟು ನೀಟಾಗಿ ಆಗಿದೆ ಅಂತ. ಮನೇಲಿ ನಾವು ಎಷ್ಟೇ ನೀಟಾಗಿ ಫ್ರೈ ಮಾಡಿದ್ರು ಇಷ್ಟೊಂದು ಟೇಸ್ಟಿಯಾಗಿ ಬಂದಿರಲಿಲ್ಲ, ಯಾಕಂದರೆ ಅವತ್ತು ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಾಗಿ. ಯಾಕಂದರೆ ಅರ್ಜೆಂಟಲ್ಲಿ ಮಾಡಿದಾಗಲೇ ಈ ಥರ ಚೆನ್ನಾಗಿ ಬರುತ್ತೆ. ಸೊ ಮನೇಲಿ ಒಂದ್ಸತಿ ಟ್ರೈ ಮಾಡಬೇಕು ಕೂಡ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಅಷ್ಟೊತ್ತಿಗೆ ಆಯಿತು, ಊಟ ಎಲ್ಲ ಮುಗಿಸಿ ಸರಿ ಪಾತ್ರೆನೆಲ್ಲ ಅಲ್ಲೇ ನೀರು ಹರಿತಾ ಇರುತ್ತಲ್ವ, ಸೊ ಅಲ್ಲೇ ತೊಳ್ಕೊಳ್ಳೋಣ ಅಂತ ಹೇಳಿ ಎತ್ಕೊಂಡು ಅಲ್ಲೊಂದು ಸ್ವಲ್ಪ ಹಾಗೆ ಫೋಟೋ ಶೂಟ್ಸ್ನ ಮಾಡ್ಕೊಂಡು ಹೋಗೋಣ ಅಂತೇಳಿ ಹೊರಟಿದ್ವಿ. ಬಿಕಾಸ್ ಇಲ್ಲಿ 5 ಗಂಟೆಗೆಲ್ಲ ಬಿಡಬೇಕಾಗುತ್ತೆ. 5 ಗಂಟೆ ಮೇಲೆ ಇಲ್ಲಿ ಅಲೋ ಇಲ್ಲ ಯಾರಿಗೂ ಇರೋದಕ್ಕೆ, ಬಿಕಾಸ್ ಇದು ತಮಿಳ್ನಾಡು ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಯಾರೂ ಇಲ್ಲಿ 5 ಗಂಟೆ ಮೇಲೆ ಇರೋದಿಲ್ಲ. ಸೊ ಎಲ್ಲರೂ ರಿಟರ್ನ್ ಆಗ್ತಾ ಇರ್ತಾರೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಹುಷಾರಾಗಿ ಬರೀ ಕಾಲಲ್ಲಿ ನಡೆಯೋಕ್ಕಾಗೋದಿಲ್ಲ, ಬಿಕಾಸ್ ಅಲ್ಲಲ್ಲಿ ಗ್ಲಾಸ್ ಪೀಸಸ್ ಎಲ್ಲ ಬಿದ್ದಿದೆ. ಸೊ ಈ ಕಲ್ಲ ಹತ್ರನೂ ನೀವು ಬಿದ್ದಿದೆ, ಹಾಗಾಗಿ ನೋಡ್ಕೊಂಡು ನಡಿಬೇಕಾಗತ್ತೆ. ಇದು ನಮ್ಮ ಕನಕಪುರದ ಹತ್ರ ಇರುವಂಥ ಸಂಗಮು ಅಥವಾ ಮೇಕೆದಾಟು ಏನು ಪ್ಲೇಸಸ್ ಇದೆ ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಕಮ್ಮಿ ಜನ ಇರ್ತಾರೆ. ಆ್ಯಂಡ್ ಇದು ಕೂಡ ತುಂಬಾ ವ್ಯೂಸ್ ಚೆನ್ನಾಗಿದೆ. ಅಲ್ಲಿ ತುಂಬಾ ಜಿಗಿ ಅಂತ ಇರ್ತಾರೆ, ಜನ ಜಾಸ್ತಿ ಇರ್ತಾರೆ, ಟೂರಿಸ್ಟ್ ಪ್ಲೇಸ್ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಆ ಥರ ಏನೂ ಇಲ್ಲ, ಯಾಕಂದರೆ ನೀವೇ ನೋಡ್ಬೋದು ಕಾಣಿಸ್ತಾ ಇದೆ ಎಷ್ಟು ಕಮ್ಮಿ ಜನ ಇದ್ದಾರೆ ಅಂತ. ಆ್ಯಂಡ್ ಇಲ್ಲಿ ಆರಾಮಾಗಿ ಕೂಡ ನೀರಲ್ಲಿ ಆಟ ಆಡ್ಬೋದು, ಯಾಕಂದರೆ ಮೇಕೆದಾಟು ಅಥವಾ ಸಂಗಮಷ್ಟು ಇಲ್ಲಿ ಮುಂದೆನೂ ಅಷ್ಟೊಂದು ಆಳ ಏನಿಲ್ಲ. ಸೊ ಆರಾಮಾಗಿ ಆಟ ಆಡ್ಬೋದು. ಸೊ ಅಷ್ಟೊತ್ತಿಗೆ ನಾನು ನೀರ ಹತ್ರ ಹೋಗ್ತಾ ಇದ್ದಂಗೆ ನನಗೆ ಮುಂದೆನೇ ಇದೊಂದು ಲಿಂಗ ಕಾಣಿಸ್ತು ನೀರಲ್ಲೇ. ಸೊ ತುಂಬ ಲಿಂಗಗಳು, ಚಿಕ್ಕ ಚಿಕ್ಕ ಲಿಂಗಗಳೇ ಇಲ್ಲಿ ನೀರಲ್ಲಿತ್ತು. ಸೊ ಅದಂತೂ ಆ್ಯಂಡ್ ಆಲ್ಸೋ ಮೀನಂತೂ ತುಂಬ ಹತ್ತತ್ರನೇ ಇತ್ತು ಹೇಳೋಕ್ಕೋದ್ರೆ. ಸೊ ಅಷ್ಟೊತ್ತಿಗೆ ನೀರು ಕಡೆಯೂ ಜನ ಬರ್ತಾಯಿದ್ರು ಫೋಟೋ ಶೂಟ್ಸ್ಗೆ ಅಂತ, ಯಾಕಂದರೆ ಈವ್ನಿಂಗ್ ಸನ್ಸೆಟ್ ಆಗುತ್ತೆ ಅನ್ನೋದು ಕಾರಣಕ್ಕೆ. ಸೊ ನೀವು ನೋಡ್ಬೋದು ಇಲ್ಲಿ ಜನಗಳಿದ್ದರು. ಸೊ ಇನ್ನೇನು ಟೈಮ್ ಆಗ್ತಾಯಿತ್ತು. ಸೊ ಅಷ್ಟೊತ್ತಿಗೆ ನಾವು ಕೂಡ ಕೆಲವೊಂದು ರೀಲ್ಸ್ ಫೋಟೋಶೂಟ್ಸ್ ಎಲ್ಲ ಮಾಡಿಕೊಡ್ವಿ. ಸೊ ಈಗ ಟೈಮ್ ಆಯಿತು, ನಾವು ಯಾರ್ಯಾರು ಸ್ಕೂಲ್ ಫ್ರೆಂಡ್ಸು ಬಂದಿರೋದು ಅಂತ 3 ಫ್ರೆಂಡ್ಸು ನಾವೇ, ಸಂಗೀತ, ಈಸಾಕ್ ಆ್ಯಂಡ್ ಲಕ್ಷ್ಮಿ. ಸೊ ನಮ್ಮ ಸ್ಕೂಲ್ ಫ್ರೆಂಡ್ಶಿಪ್ ಆಲ್ಮೋಸ್ಟ್ ಇನ್ನೇನು 23-24 ಇಯರ್ಸ್ ಆಗ್ತಾ ಬರ್ತಾ ಇದೆ. ಸೊ ನಾವೆಲ್ಲರೂ ಒಟ್ಟೊಟ್ಟಿಗೆ ಫ್ಯಾಮಿಲಿ ಔಟಿಂಗ್ಸ್ ಹೋಗ್ತೀವಿ ಅಥವಾ ನಾವೇ ಹೋಗ್ತೀವಿ. ಸೊ ಫೈನಲಿ ನಾವು ಹೊರಟಿದ್ದು 5:30 ಆಗಿತ್ತು ಇಲ್ಲಿಂದ ಹೊರಟಾಗ. ಸೊ ಅಷ್ಟೊತ್ತಿಗೆ ರೀಚ್ ಆಗೋಷ್ಟೊತ್ತಿಗೆ 9 o'clock ಆಗಿತ್ತು. ಸೊ ಅವ್ರ ಕಾರಲ್ಲೂ ಕೆಲವೊಂದು ಪಾತ್ರೆ ಸಾಮಾನಿತ್ತು, ಅದನ್ನು ನಮ್ಮ ಕಾರಿಗೆ ಶಿಫ್ಟ್ ಮಾಡಿಕೊಂಡು ನಾವಿನ್ನೇನು ಅವ್ರಿಗೂ ಟಾಟಾ ಬಾಯ್ ಬಾಯ್ ಮತ್ತೆ ಸಿಗೋಣ ಅಂತ ಹೇಳಿ ಹೊರಟಿದ್ವಿ. ಸೊ ಇದಾಗಿತ್ತು ನಮ್ಮ 1 day ಸ್ಕೂಲ್ ಫ್ರೆಂಡ್ಸ್ ಟ್ರಿಪ್ಪು. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು, ಬಾಯ್.